ಅಲ್ಲ ಮಗಂದು ತಿನ್ನವಲ್ದಲ್ಲ ಬನ್ ಹಾಕಿದ್ರ ಏ ತಿನ್ನೋ ಮರಯ್ಯ ಯಾಕ ಶಟ್ಕೊಂಡಿಯಲ್ಲ ಯಾಕೆ ಏನಾತ ಹಾ ನನಗೀಗ ಗೊತ್ತಾತ ಮಗನ ಅಲ್ಲಿ ಇಲ್ಲಿ ಇಲ್ಲಿ ನಿನಗೂ ಪಿಕ್ಚರ್ ನೋಡಕ್ ಆಶೆ ಅಂತ ಆತ ಅಲ್ಲಿಗೆ ಅದ ನಿನ್ ದೋಸ್ತನ್ ಪಿಕ್ಚರ್ ರಿಲೀಸ್ ಆಗೈತಲ್ಲ ಚಾರ್ಲಿ ಅದಕ್ಕೆ ಹೌದಲ್ಲ ರಕ್ಷಿತ್ ಶೆಟ್ಟಿ ಸರ್ಗೆ ಹೆಂಗಾರ ಮಾಡಿ ಜಾಕ್ ಹಾಕಿ ಸರ್ ನನಗೊಂದು ಅವಕಾಶ ಕೊಡ್ರಿ ನಮ್ಮ ದೋಸ್ತು ಕೊಟ್ಟಂಗ ಅಂತ ಕೇಳಬಾರ್ದನ್ಲೇ ಮಗನ ನೀವೊಂದು ಸೈಡ್ ರೋಲ್ನಾಗ ಓ ಅಂತ ಒದ್ರಕೊಂತ ನಿಲ್ಲಕ್ಕೆ ಒಂದು ಅವಕಾಶ ಕೊಟ್ಬಿಡ್ತಿದ್ರು ಯಾರು ಕೊಟ್ಟು ಮಾತಾಡಕತ್ತಾರ ಗೌಡ್ರಿ? ಬೇಜಾರು ಮಾಡ್ಕೋಬೇಡ್ಲಿ, ನಾ ತೋರಿಸ್ತೇನೆ ಸುಮ್ಕಿರ್ ನಿಂಗೆ ಚಾರ್ಲಿ ಪಿಕ್ಚರ್ ಏನ ಕರ್ಕೊಂಡೋಗಿ ನಾ ತೋರಿಸ್ತೇನೆ. ಗೌಡ್ರಿ ನಾಯಿ ಕೊಟ್ಟು ಮಾತಾಡಕತ್ತೀರಿ? ನಾಯಿ ಕೊಟ್ಟು ಏನ್ ಮಾತಾಡಕತ್ತಿದ್ರಿ? ಏ ದೋಸ್ತನ ಪಿಕ್ಚರ್ ರಿಲೀಸ್ ಆಗೈತಿ ನೋಡಕ್ ಆಗ್ಲಿಲ್ಲಲ್ಲ ಅಂತ ಪಾಪಿ ನಾಯಿ ಭಾಳ ಫೀಲ್ ಮಾಡ್ಕೊಂಡು ಕುಂತತಿ. ಅದಕ್ಕೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ, ನಾ ಕರ್ಕೊಂಡೋಗಿ ತೋರಿಸ್ತೇನೆ ಅಂತ ಹೇಳೇನಿ. ಸಮಾಧಾನ ಮಾಡ್ಕೊಂತತಿ. ಆ ಬ್ರೆಡ್ ಆಮೇಲೆ ತಿನ್ವಲ್ದಾಕ ಬಾ, ನಾವು ಹೋಗುನ್. ವಾ ಶಾಂತಕ್ಕ, ಹುಡುಗರು ಸಾಲಿ ಬುಕ್ಸ್ ತರ್ಬೇಕ ಇವ. ನಾಳೆ ಪ್ಯಾಟಿಗೆ ಹೋಗ್ರು ಬರ್ತೀನಿ ಶಾಂತಕ್ಕ. ಹ್ಞೂ ಇವ ಹೋಗ್ಬೇಕಾಯ್ತು. ನಮ್ಮ ಮಮ್ಮುಟ್ಟಿನೂ ಹೇಳಿದ ಬಂದಾವ್ ಕಾಂತತಿ. ಫೋನ್ ಹಚ್ಚಿ ಕೇಳಿ ಹೋಗ್ಬೇಕು ಬಿಡ ಇವ. ಈಗ 2 ಸಲ ಹೋಗಿ ಬಂದೇವಿ, ಇನ್ನೂ ಬಂದೇ ಇಲ್ರಿ ಅಂತಾವ್. ಇಲ್ಲ ಅರ್ಬಿ ಕೊಟ್ಟಿರ್ತಾವ, ಬೆಲ್ಟ್ ಕೊಟ್ಟಿರಂಗಿಲ್ಲ, ಬರೀ ಹಿಂಗ ಮಾಡ್ತಾವ. ಶಾಂತಕ್ಕ, ಇಷ್ಟೊತ್ತನ ಗೌಡ್ರ ನಾಯಿ ಅಂತೇಳಿ ಮಾತಾಡ್ಕೊಂಡು ನಿಂತಿದ್ರು. ನಾಯಿ ಅಂತೇಳಿ ಮಾತಾಡತ್ತಿದ್ರಿ? ನಾಯಿ ಭಾಷೆನೂ ಅರ್ಥ ಆಕತ್ತ ನಿಮಗ? ದಿನ ನೀನು ಕೊಟ್ಟು ಮಾತಾಡಂಗಿಲ್ಲನ, ರೂಢ ಆಗಿಬಿಟ್ಟತ್ ನನಗೆ. ಈಗ ಎಲ್ಲ ಭಾಷೆನೂ ಬರ್ತೈತಿ ನನಗೆ. ನಾಯಿ ಭಾಷೆ ಬರ್ತೈತಿ, ಹಂದಿ ಭಾಷೆ ಬರ್ತೈತಿ, ಚೀರು ಅಂತ ಗುಂಗಿ ಹುಳದ ಭಾಷೆ ಬರ್ತೈತಿ. ಹಂಗ ನಮ್ಮ ತೆಲಿಬ್ಯಾನ್ ಇರುವಂಥ ಎಲ್ಲ ಐಟಮ್ಸ್ ಏನೇನು ಅದಾವ ಪ್ರಾಣಿಗಳು ಎಲ್ಲ ಕುರ್ದು ಬರ್ತೈತಿ. ಅಷ್ಟೋ ಅಲ್ಲ ಶಾಂತಕ್ಕ, ನಾಯಿನೇನ ನಾಳೆ ಚಾರ್ಲಿ ಪಿಕ್ಚರಿಗೆ ಕರ್ಕೊಂಡೋಗಿ ಅದ್ರ ದೋಸ್ತನ ಪಿಕ್ಚರ್ ತೋರಿಸ್ಕೊಂಬರ್ತಾರಂತ ನಾಯಿಗೆ. ಹೌದೌದು, ಮನ್ಯಾಗಿರೋ ಹೆಂಡತಿಗೆ ಕರ್ಕೊಂಡೋಗಿ ಒಂದಿನ ಪಿಕ್ಚರ್ ತೋರಿಸ್ಲಿಕ್ಕೆ ಅಷ್ಟೊತ್ತು ನಾಯಿ ಕರ್ಕೊಂಡೋಗಿ ಪಿಕ್ಚರ್ ತೋರಿಸ್ತೀರಿ. ಬಾರಿ ಇದಿರ ನಿಮಗ. ಹೊಟ್ಟೆಸ್ತಾಗ ಕೂಳು ನಾಯಿನ ಮಾಡಾಕತ್ ನಿಮಗ ಅಂದ್ರೆ ಗೊತ್ತಾಕತ್ ನಿಮಗಲ್ಲ. ಎಷ್ಟು ದಿನ ಆತ್ ನಾ ಹೇಳಾಕತ್ತಿ ಒಂದು ಪಿಕ್ಚರ್ ತೋರಿಸ್ರಿ, ಪಿಕ್ಚರ್ ಕರ್ಕೊಂಡೋಗ್ರಿ ಅಂತೇಳಿ. ನನ್ನ ಕರ್ಕೊಂಡೋಗೋದು ಬಿಟ್ಟಾರ, ನಾಯಿ ಕರ್ಕೊಂಡೋಗಕ್ಕೆ ರೆಡಿ ಆಗ್ಯಾರ. ಅದಕ್ಕೆ ಯಾಕೆ ಬೇಜಾರಕ್ಕಿಲಿ? ಏನಾತ, ಆ ನಾಯಿ ಕರ್ಕೊಂಡು ಹೋಗಿರ್ತಾನಲ್ಲ ಜೊತೆಗೆ ನೀನು ಬಾ. ಏನು ಒಂದು ನಾಯಿ ಕರ್ಕೊಂಡು ಹೋಗೋದ, 2 ನಾಯಿ ಕರ್ಕೊಂಡು ಹೋಗೋಣ ಅಟ್ಟ? ಹೌದಿಲ್ಲ, ನೀನು ನೋಡಿ ನಿಮ್ಮ ದೋಸ್ತನ ಪಿಕ್ಚರ್ನ. ಏನು ನಾನು ನಾಯೇನು? ಆಮೇಲೆ ಬರ್ರಿ ಹೊಟ್ಟೆಸತ್ತಂತ ಅಡಿಗೆ ಮನೆ ಕಡೆ, ಅವಾಗ ಗೊತ್ತಾಕತ್ ನಿಮಗೆ. ಅಲ್ಲ ಏ ಗಿಡ್ಮುಳಿ, ನಿನಗ ನಾಯಿ ಕಂಡ್ರ ಆಗಿ ಬರಂಗಿಲ್ಲ ನಿನಗ. ಮತ್ತ ನಾಯಿ ಪಿಕ್ಚರ್ ನೋಡ್ತೇನೆ ಅಂತೀಯಲ್ಲ, ನಾಯಿ ಅಂತಕ್ಕೆ? ನಾಯಿ ನೋಡೇ ಮಾಡ್ತೀಯ ನಾಯಿ ಅಂತಕ್ಕೆ? ರಕ್ಷಿತ್ ಸರ್ ಎಷ್ಟು ಚಂದ ನಾಯಿ ಬಗ್ಗೆ ಒಂದು ಫೀಲಿಂಗ್ಸ್ ವ್ಯಕ್ತಪಡಿಸ್ಯಾರ. ಆ ನಾಯಿ ಸಾಯ್ತೈತಲ್ಲ, ಅಷ್ಟು ಬೇಜಾರು ಮಾಡ್ಕೊಂಡಾರ ಅವ್ರು, ಗೊತ್ತೈತೆ ನಿನಗೆ? ಆ ನಾಯಿನ ಮನಸ್ಸಿಗೆ ಎಷ್ಟು ಹಚ್ಕೊಂಡಿರ್ತಾರ ಅವ್ರು. ಅವ್ರನ್ನ ನೋಡಿ ಕಲಿ ನಾಯಿನ ಹೆಂಗೆ ಪ್ರೀತಿ ಮಾಡ್ಬೇಕಂತೇಳಿ. ಏನ ಆ ಥರ ಒಂದು ಬೀದಿ ನಾಯಿ ಮನಿ ಬೇಕಲ್ಲ ಬಂದು ಮಕ್ಕೊಂಡ್ರೆ ಅದಕ್ಕೆ ಹೇಳ್ತತಿ, ಹಂಗಾಕತಿ ಹುಚ್ಚು ಹೋಯ್ತೈತಿ ಅಂತೇಳಿ ಅದನ್ನ ಓಡಿಸೇ ಬಿಡ್ತೈತಿ ಅಡಾಕಿಲ್ದ. ಮತ್ತು ಅವರು ಆದ್ರೂ ಬೀದಿಯಾಗಿದ್ದಿದ್ದು ನಾಯಿ ತೊಗೊಂಡ ಅಷ್ಟು ಪ್ರೀತಿಯಿಂದ ಸಾಕಿರ್ತಾರ ಅವ್ರು, ಗೊತ್ತೈತೆ ನಿನಗೆ? ನಾಯಿ ಯಾವಾಗ ಓಡಿಸೇನ್ರಿ? ಅಯ್ಯಯ್ಯ, ಮನ್ಯಾಗ ಉದಿದ ರೊಟ್ಟಿ ಅನ್ನ ಏನಾರ ಇತ್ತಂದ್ರೆ ಹಾಕಿ ಬಿಟ್ಟಿರ್ತಾನ. ಹಂಗೆಲ್ಲ ಓಡಿಸೋದಿಲ್ಲ, ಸುಳ್ಳು ಏನಾರ ಒಂದು ಹೇಳ್ಕೊತ. ಓಡಿಸಿರ್ತಿ ತಗೋ, ನಾನು ನೋಡೇನಿ. ಆ ನಾಯಿ ಓಡಿಸ್ತಿ, ನಿಮ್ಮ ಅಪ್ಪ ಬಂದ್ರೆ ಒಳಗೆ ಕರ್ಕೊಂತಿ. ಹಂಗ್ಯಾಕದು? ಒಂದು ನಾಯಿಗೆ ಹಂಗೆ, ಒಂದು ನಾಯಿಗೆ ಹಿಂಗೆ ಮಾಡ್ತೀನಿ ನೀನು. ಕರ್ಕೊಂಡ್ರೆ 2 ನಾಯಿ ಒಳಗೆ ಕರ್ಕೋ, ಬಿಟ್ರೆ 2 ನಾಯಿನ ಹೊರಗೆ ಕಳಿಸು. ನಮ್ಮ ಅಪ್ಪಗ ನಾಯಿ ಅಂತೀರ್ನ? ಬರೇ ಇಂಥ ಮಾತಾಡೋದಾತ್ ನಿಮ್ಗೆ. ಆ ಹುಡುಗಂದು ಸಾಲಿ ಫೀಸ್ ಅರ್ಧ ಕಟ್ಟೈತಲ್ಲ, ಇನ್ನು ಅರ್ಧ ಕಟ್ ಅಂತ ಆ ಹುಡುಗಗೆ ಬಾಯ್ ಮಾಡಕತ್ತಾರಂತ. ಹೋಗ್ರಿ ಅದನ್ನ ಪೂರಾನಾರ ಫೀಸ್ ಕಟ್ಟ ಬರ್ರಿ. ಮತ್ ಜೊತೆಗೆ ಏನದ ಬುಕ್ಸ್ ತರುವುದವ್ ಕೆಲಸ ಅವೆಲ್ಲ ಮಾಡ್ಕೊಡ್ರಿ. ಅದನ್ನ ಬಿಟ್ಟು ಎಲ್ಲದಕ್ಕೂ ಏನಾರ ಒಂದು ಅನ್ಕೋತ ನಿಂತು ಬಿಡ್ತಿರಲ್ಲ. ಯವ್ವ, ಎಲ್ಲಾರು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ ಬಂದಾರ, ನಾ ಹಾಕೊಂಡ್ ಹೋಗಿಲ್ಲ ಅಂತೇಳಿ ಟೀಚರ್ ಬೈದ್ ಬಿಟ್ರು, ಹೊಡೆದ್ರು. ನೀನ್ ಬಾಯ್ ಕಡೆ ಬಿಟ್ಕೊಂಡಿದ್ದೀನ? ಬಾಯ್ ಬಿಟ್ಟು ಹೇಳಕ್ ಬರ್ತೈತಿಲ್ಲ. ಸರ ನಾ ಹೋಗಿದ್ನಿರಿ, ಬೆಲ್ಟ್ ಇನ್ನೂ ಬಂದಿಲ್ಲ ಅಂತ್ರಿ, ಅವ ನಾಳೆ ಆಡ್ದು ಕೊಡ್ತೇನೆ ಅಂತ ಹೇಳಾನ, ಅದಕ್ಕೆ ಹಾಕೊಂಡ್ ಬಂದಿಲ್ಲ ಅಂತ ಹೇಳಕ್ ಬರ್ತೈತಿ ಇಲ್ಲ ನಿನಗೆ? ದಡ ನಾ ಹೇಳಿದೆ, ಅದಕ್ಕೆ ಎಲ್ಲಾರ್ಗಿ ಬಂದೈತಿ ಬೆಲ್ಟ್, ನಿಮ್ಗೆ ಅಷ್ಟ ಬಂದಿಲ್ಲ ನಾ ಬೆಲ್ಟ್ ಕೊಡ್ತಾರ ಹೋಗ್ರಿ, ಇನ್ನೊಂದ್ ತರ ಹೋಗ್ರಿ ಅಂತ ಅಂದ್ರು. ಅಷ್ಟೇ ಅಲ್ವೇ, ಬುಕ್ಸ್ ತಗೊಂಬ ಅಂತ ಬಯಾಕತ್ತಿದ್ರು. ಏ ಶಾಂತಕ್ಕ, ಮನೆ ಹೋದಾಗ ಇನ್ನು ಬುಕ್ ಬಂದಿದ್ದಿಲ್ಲ ಇವ. ಅದೇನೋ ಮೊದಲನೇ ಬುಕ್ ಸ್ಟಾಕ್ ಬಂದಿತ್ತಂತ, ಖಾಲಿ ಆಗೈತಂತ. ಮತ್ತೆ ಹೊಳ್ಳಿ ಇಲ್ರಿ, ಈಗ ಇನ್ನೊಂದು 4 ದಿನ ಬಿಟ್ಟು ತರಿಸ್ಕೊಡ್ತೇನೆ ಅಂದಿದ್ದ. ಅದಕ್ಕೆ ನಾಳೆ ಹೋಗೋಣಂತ ಅಂದಿಲ್ಲ ನಾನು ನಿಂಗೆ. ಎಲ್ಲಿಂದ ತರ್ಬೇಕಂತ ಬುಕ್ನ? ಅಷ್ಟೇ ಅಲ್ಲ, ಕಿಂಗ್ ಸೈಜ್ ಎಕ್ಸೈಸ್ ತಗೊಂಡ್ಬರ್ಬೇಕಂತ. ರಫ್ ನೋಟ್ಸಿಗೆ ಬೇರೆ, ಎಲ್ಲ ನೋಟ್ಸಿಗೂ ಬೇರೆ ಬೇರೆ ಏನೇನೋ ಹೇಳಾರ. ಅವ್ರು ಲೀಸ್ಟ್ ಕೊಟ್ಟಾರ, ಅದ್ರ ಪ್ರಕಾರ ತಗೊಂಡ್ ಬರ್ಬೇಕಂತ. ವಾ ಅಲ್ಲ ಕಿರ್ಜಾ, ಹೋದ ವರ್ಷದ್ವು ಆ ಕೊರೋನಾ ಲಾಕ್ಡೌನು ಅದು ಇದು ಅಂತೇಳಿ ಬುಕ್ಕ ಬರ್ಸಿಲ್ಲ ಇವ. ಅವ್ನು ಎಕ್ಸೈಸ್ ಹಿಂಗಿದ್ದು ಹಂಗದವ. ಒಂದು 4 ಪಾನ್ ಬರ್ದಾರ, ಎಲ್ಲ ಎಕ್ಸೈಸ್ನ್ಯಾಗ ಹಾಳಿ ಹಂಗ ಖಾಲಿ ಅದಾವ ಅವು. ಅದನ್ನ ಈ ವರ್ಷ ಬರ್ಕೋಬಾರ್ದ, ಮತ್ತೆ ಈ ವರ್ಷ ಬೇರೆ ತರ್ಬೇಕಂತವ ಇವಕ್ಕರ್ಕ. ಹ್ಞೂ ಶಾಂತಕ್ಕ, ನನಗೂ ಮೊನ್ನೆ ಅದನ್ನ ಹೇಳಾರ ಟೀಚರ್ಸ್. ನೋಡ್ರಿ, ನೀವು ಅವನ್ನ ಕೊಡಕ್ಕೆ ಹೋಗ್ಬೇಡ್ರಿ, ಬೇರೆ ಬೇರೆ ಕಳಿಸ್ತೀರಿ ಅಂತ. ಅಲ್ಲ ಅವನೇನು ಎಕ್ಸೈಸ್ ತಿಪ್ಪಿಗೆ ಚಲೋದೈತಿ ಅವನ್ನ? ಅಯ್ಯವಾ, ನಮ್ದು ಹಂಗಲ್ವಾ, ಈ ವರ್ಷ ಬರ್ದು ಉಳಿದಿದ್ದನ್ನ 4-5 ಹಾಳೆಲ್ಲ ಅಲ್ಲಿ ಏಟರ ಯಾಕೆ ಉಳಿಲಿ, ಪಾನ್ ಮಡಿಚಿ ಮುಂದಿನ ವರ್ಷಕ್ಕೆ ಹಾಕೊಂಡ್ಬಿಡ್ತಿದ್ವಿ ಅವನ್ನ.
ಹಂಗಲ್ರಿ ಗಿರ್ಜಕ್ಕರ ನಮ್ಮ ಸಾಲಿ ಬೇರೆ ಈ ಹುಡುಗರು ಸಾಲಿನ ಬೇರೆ ಬಿಡ್ರಿ. ನಮ್ದೆಲ್ಲ ಹಿಂಗಾಕತ್ತೇನ್ರಿ, ನಮ್ದೆಲ್ಲ ಒಂಥರ ಬೇರೆ ರೀ. ನಾವು ಕಚ್ಚಾ ನೋಟ್ಸ್ ಅಂತ ಒಂದು ಬರ್ಕೊಂತಿದ್ವಲ್ರಿ, ಅದ್ರಾಗ ಎಲ್ಲ ಸಬ್ಜೆಕ್ಟ್ ಬರ್ಕೊಳ್ಳೋದು, ಮನೆಗೆ ಬಂದು ನೋಟ್ಸ್ನ್ಯಾಗ ಹಚ್ಚೋದು. ಆಮೇಲೆ ನಮ್ದೊಂಥರ ಚೆನ್ನಾಗಿತ್ರಿಪ್ಪ. ಈಗ ಇವು ಒಂದ ಬುಕ್ಕಿಗೆ 4 ಎಕ್ಸ್ಚೇಂಜ್ ಬೇಕು ಇವಕ್ಕೆ. ಟೀಚರ್ ಎಲ್ಲ ಹುಡುಗಿಯರ ಮುಂದೆ ಎಬಿಸ್ ನಿಲ್ಲಿಸ್ತಾರ. ಯವ್ವ ಅಸಹ್ಯಕತಿ ಹುಡುಗಿಯರ ಮುಂದೆ. ಐಲಡದು ಚೋಟುದ್ದ ಅದಿ ಹುಡುಗಿಯರ ಮುಂದೆ ಅಸಹ್ಯಕತಿ ನಿನಗ. ಜಾಡ್ಸಿತ ಒದ್ನಂದ್ರ ನೋಡು ಮೂಲ್ಯಾಗ ಬಿದ್ದಿ. ಭಾಡೆ ಚಂದಗೆ ಏನ್ ಅನ್ನೋದು ಎಬಿಸ್ ನಿಲ್ಲಿಸ್ದಾಗ ತಂದಾರ ತಂದಿಲ್ಲ ಹೇಳ. ಅದನ್ನ ಬಿಟ್ಟು ಅಸಹ್ಯಕತ್ತಂತ. ನೀನ್ ಸಾಲಿ ಓದಾಕ್ ಹೊಂಟೀನ ಹುಡುಗಿಯರ್ ನೋಡಕ್ ಹೊಂಟಿಯ? ಅವ ಅವ ನನಗೊಂದ್ ಸೈಕಲ್ ಕೊಡ್ಸವೆ. ಎಲ್ಲರೂ ಸೈಕಲ್ ತಗೊಂಡ್ ಬರ್ತಾರ, ನನ್ ಕಡೆ ಸೈಕಲ್ ಇಲ್ಲ. ನನ್ನೇನ್ ಕೇಳ್ತಿ, ನಿಮ್ಮ ಅಪ್ಪನ್ ಕೇಳು ಸೈಕಲ್. ಅಯ್ಯಪ್ಪ ಸೈಕಲ್ ಕೊಡಿಸ್ತಾ? ಯಪ್ಪ ಈಗ ಬುಕ್ ಬ್ಯಾಗು ಸಾಲಿ ಫೀಸ್ ಅದು ಇದು ಅಂತೇಳಿ ಒಂದು 20,000 ರೂಪಾಯಿ ಕೈ ಬಿಟ್ಟಾವ. ಈಗ ಮತ್ತೆ ಇದ್ರ ಸೈಕಲ್ ಬೇರೆ ತಂದು ಕೊಡ್ಬೇಕಾ ನಿನಗೆ? SSLC ಪಾಸ್ ಆಗ ಅವತ್ತು ಕೊಡಿಸ್ತಾನೆ. ಅಲ್ಲಿ ಮಠ ಸೈಕಲ್ಲು ಅದು ಇದು ಅನ್ನಕ್ ಬಿಡ. ಯಾಕ ನಡ್ಕೊಂಡು ಹೋದ್ರೆ ಏನ್ ದೂರ ಐತಿ ಸಾಲಿ? ಇಲ್ಲೇ ಎಡಿ ಬಿದ್ರೈತಿ ಊರಾಗ ಸಾಲಿ. ನಿನಗೆ ಸೈಕಲ್ ಬೇರೆ ಕೊಡಿಸ್ಬೇಕಾ ಇದಕ್ಕೆ? ಅವ ನನಗ್ ಸೈಕಲ್ ಕೊಡಿಸ್ವೆ. ಅಲ್ಲಿ ಮಲೇಶ್ ಅಣ್ಣ ಹೇಳಿದ್ ಕೇಳ್ತಾನೆ ಇಲ್ಲ ನಿನಗ? ಏನ್ ನಿನಗ್ ಸಪರೇಟ್ ಬೇರೆ ಹೇಳ್ಬೇಕ? ಕಣ್ಣ ಬಿಟ್ಟು ರೊಕ್ಕ ಖರ್ಚಾಗೈತಿ. ಈಗ ಸೈಕಲ್ ಯಾವ್ದು ಬೇಕು ನಿನಗ? ಹಂಗ ಅಡ್ಡಾಡ್ರಿ. ಒಂದಿಟ್ಟು ಓದು ಹುಡುಗರು ನಡೆದ ಅಡ್ಡಾಡ್ಬೇಕು, ಅಂದ್ರ ಆರೋಗ್ಯಕ್ಕೂ ಚಲೋ. ಇಲ್ಲೇ ಐತಿ ಸಾಲಿ, ಇದಕ್ಕೆ ಮತ್ತೆ ಸೈಕಲ್ ಬೇರೆ ಕೊಡಿಸ್ಬೇಕನ? ನಾವು 2 ಕಿಲೋಮೀಟರ್ ಹೋಗಿದ್ದೀವಿ ಬಾ ಓದಾಕ. ನಿಮ್ದು ಹಂಗಾರ ಅಲ್ಲ ಏನು? ಇಲ್ಲೇ ಐತಿ ಎಡಿ ಬಿದ್ರ. ಅತಿಯಾದ ಸವಲತ್ತು ಚಲೋ ಅಲ್ಲ ಮಮ್ಮುಟ್ಟಿ ಏನ. ಯಾಕಂದ್ರ ಮಕ್ಕಳು ಸ್ವಲ್ಪ ಕಷ್ಟ ಬಿಟ್ಟು ಓದ್ಬೇಕು, ಅಂದ್ರ ವಿದ್ಯೆ ತೆಲಿಗೆ ಹತ್ತತಿ ಏನ. ಹಂಗೆಲ್ಲ ಒಂದು ಸುಪರ್ತಿ ಸಿಕ್ಕಿ ಬಿಡ್ತಂದ್ರ ಓದಿನ ಕಡೆ ಲಕ್ಷ್ಯ ಹೋಗುದಿಲ್ಲ. ಹೋಲ್ ಬಿಡಿ ಈಗ. ಏ ಮಮ್ಮುಟ್ಟಿ ತಮ್ಮಣೆ, ನೀವು ಸಾಲಿಗೆ ಹೋಗ್ರಿಪ್ಪ. ನಾಳೆ ತಂದು ಕೊಡ್ತಾರ ನಮ್ಮ ಅವ್ವಾರ ಅಂತ ಹೇಳ್ರಿ. ಏನ ಈ ಸಾಲಿ ಯೂನಿಫಾರ್ಮ್ ಕೊಟ್ಟು ನಾವು ಹೊಲಿಸಿ ಹಾಕೊಳ್ಳೋ ಮಟ ಬಾಳ ಟೈಮ್ ಆಕತಿ. ನಮ್ ಕಡೆ ಚಲೋ ಚಡ್ಡಿನೂ ಇಲ್ಲ, ಟೀ ಶರ್ಟು ಇಲ್ಲ. ಹಾಕೊಂಡ್ ಹೋಗಾಕ ದಿನ ದಿನ ಬೇರೆ ಬೇರೆ ಹಾಕೊಂಡ್ ಹೋದ್ರೆ ಎಲ್ಲಾರು ಅಸಹ್ಯ ಮಾಡ್ತಾರ್ವೆ. ಅದಕ್ಕೆ 4 ಜೊತೆ ಅರಿವಿ ಕಡಿಸ್ವೆ. ಯಾಕ ಮಮ್ಮುಟ್ಟಿ ಹಿಂಗ್ಯಾಕಾದೆ ನೀನು? ಅಲ್ಲ 4 ಜೊತೆ ಅರಿವಿ ಕೊಡ್ಸಂದ್ರೆ ಎಲ್ಲಿಂದ ಕೊಡ್ಸೋದು? ರೊಕ್ಕ ಬೇಕಲ್ಲ ಮಮ್ಮುಟ್ಟಿ. ಏ ಇನ್ನೊಂದಿಷ್ಟು ದಿನ ಸಾಲಿ ಯೂನಿಫಾರ್ಮ್ ಬಂತಂದ್ರ ಅದನ್ನ ಹಾಕೊಂಡು ಹೋಗಿರಿ. ಇವು ಅರಿಬಿ ಖರ್ಚ ಆಗುದಿಲ್ಲ, ಎಲ್ಲರೂ ಹೊಂಟ್ರ ಅಷ್ಟ ಬೇಕಾಕ್ಕವು. ಏನ ಬುಧವಾರ ಒಂದಿನ ಅಷ್ಟ ಕಲರ್ ಡ್ರೆಸ್, ಉಳ್ಕಾದ ದಿನ ಸಾಲಿ ಅಂಗಿ, ಆಮ್ಯಾಗ ಶನಿವಾರ ದಿನ ವೈಟ್ ಡ್ರೆಸ್ ಆತಿಲ್ಲ. ಮತ್ತಿನ್ನೇನ ಕೊಡ್ಸತ್ ಹೋಗು. ಈಗೇನಿಲ್ಲ ಸದ್ಯ, ಈಗ ಮುಂದೆ ಯಾವ್ದಾರ ಹಬ್ಬ ಅಂತಂದ್ರೆ ಕೊಡ್ಸತ್ತಂತ ಹೋಗು. ಅಲ್ಲ ಅವ್ರೇನ್ ಹುಡುಗಿಯರು ಸಾಲಿ ಓದಾಕ್ ಬಂದಿರ್ತಾರೆ, ನೀನ್ ಚಡ್ಡಿ ನೋಡಕ್ ಬಂದಿರ್ತಾರ. ಸುಳ್ಳು ಏನ್ರ ಒಂದ್ ಹೇಳ್ತೀನಿ, ಏನಾಗಂಗಿಲ್ಲ ಹೋಗ. ನಾವು ನಿನ್ ವಯಸ್ಸಿನಾಗ ಹರಿದಿದ್ದ ಅಂಗಿಗೆ ಟ್ಯಾಪಿ ಹಚ್ಕೊಂಡ್ ಹೋಗಿದ್ವಿ ಹಾಕೊಂಡ. ನಿನ್ನಂಗ ಮಾಡಿದ್ರ ನಮ್ಮಪ್ಪ ನಮ್ಮವ್ಗ ಸುಖ ಆಗ್ತಿತ್ತನ ಪಾಪ? ಹೌದವಾ ಶಾಂತಕ್ಕ, ಆಗಿನ ಕಾಲದ ದುಡ್ಕೊಂಡ್ ತಿನ್ನೋದ ರಗಡು. ಈ ಸಾಲಿ ಪಾಲಿ ಅಲ್ಲಿವ. ನಾ 3ನೇ ಕ್ಲಾಸ್ ಓದೇನ್ ನೋಡ್ ಶಾಂತಕ್ಕ. ನಾನು ಅವಾಗಿಂದ ಇದ್ರಾಗ ಅಷ್ಟು ತಕೊಂಡ ಓದೇನ್ ನಾನು. ನೀ ಎಷ್ಟು ಓದಿದೆ? ನಾ 2ನೇ ಕ್ಲಾಸ್ ಓದೇನಿ. ಎಷ್ಟು ಹೆಮ್ಮೆಲಿ ಹೇಳ್ಕೊಂತಾಳ ನಿಮ್ಮವ್ವ, 2ನೇ ಕ್ಲಾಸ್ ಅಂತೇಳಿ. ರೀ ಅವಾಗಿನ 2ನೇ ಕ್ಲಾಸ್ 3ನೇ ಕ್ಲಾಸ್ ಈಗಿನ 10ನೇ ಕ್ಲಾಸಿಗೆ ಸಮ ಇದ್ವು ಗೊತ್ತನ? ಅವಾಗ ಎಷ್ಟು ಮಕ್ಕಳು ಕಷ್ಟಪಟ್ಟು ಕಲಿತಿದ್ವು. ಅವಾಗ ಬಿಸಿ ಬಿಸಿ ಮರಳ್ನಾಗ ಕೈ ಬರಳ್ಳೆ ಉಸುಗನ್ಯಾಗ ಬರ್ಸ್ತಿದ್ರು, ಪಾಟಿ ಒಳಗೆ ಬರ್ಕೊಂಡು ಹೋಗಿದ್ವಿ. ಅವಾಗಿನ ಓದೇನು ಈಗಿನ ಓದೇನು? ನೀವು ಎದಕ್ಕೆ ಇದು ಮಾಡ್ತೀರಿ? ಅವಾಗ ಬರೀ 7ನೇ ಕ್ಲಾಸ್ ಕಲತ್ರ ಮಾಸ್ತರ್ ಕೆಲಸ ಸಿಗ್ತಿತ್ತು. ಹೌದು, ಅದು ಕರೆ ಬಿಡು. ಇನ್ನೇನು ಮತ್ತು ನಮ್ಮ ರಿಲೇಷನ್ನಾಗ ಅದಾನಲ್ಲ ಇವ ಅದಾನಲ್ಲ ಅವ ಮಾಸ್ತರ್, ಅವ ಬರೀ 7ನೇ ಕ್ಲಾಸ್ ಕಲ್ತಾನ. ಮತ್ತು ಅವಾಗಿ ನಾವು ಈಗ ರಿಟೈರ್ಡ್ ಆಗ್ಬಂತ ಮತ್ತು ಅವಂಗ. ಹೌದಾ? ಈಗ ಭಾಳ ಓದ್ಬೇಕಲ್ಲ. ಮತ್ತೆ ಈಗ ಎಷ್ಟು ಕಲ್ತ್ರು ಕಡಿಮೆನಪ್ಪ. ಹೋಗ್ರಿ ನೀವು ಸಾಲಿಗೆ ಹೋಗ್ರಿ. ನಾವು ಬುಕ್ ಪೆನ್ ಅದು ನಾಳೆ ಬರ್ತಾವಂತ ಹೇಳೋಗಿ. ಆತು ಹೋಗ್ತೀವಿ. ಹೆಚ್ಚಿನ ಸಾಲ ಹೇಳಿ ಉಕ್ರದು ಏನನ್ವ ಯವ್ವ. ಹೆಚ್ಚಿನ ಬುಕ್ಕು ಅದು ತೊಂಬರ್ರಿ, ಪ್ಯಾನ್ ತೊಂಬರ್ರಿ, ನೋಟ್ಬುಕ್ ತರ್ರಿ, ಸೀಸ್ ತರ್ರಿ. ಎಷ್ಟು ಥರ ಇವ್ರದು ಓದಾಕ. ಈಗ ಹಿಂಗೈತಿ, ಮುಂದೆ ಉಕ್ರ ಮಕ್ಕಳ ಕಾಲಕ್ಕೆ ಎಷ್ಟೈತಿ ಏನೇನು ಆಕತಿವ ನೋಡಿದ್ರಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ದಯವಿಟ್ಟು ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡಾತಿದ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.